Praise the Lord. Hallelujah. Praise the Lord. Thank you, Lord Jesus Christ. ಮುಂಜಾನೆ ಚಾವದಲ್ಲಿ ನನಗಾಗಿ ನಿನ್ನ ವಾಕ್ಯವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ ಯೇಸಪ್ಪ. ನಿನ್ನ ಸರ್ವ ಜನರಿಗಾಗಿ ನನ್ನನ್ನು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡುವಾಗ ವಿಮೋಚನೆ ಕಾಂಡ ಎಕ್ಸೋಡಸ್ 26ನೇ ಸಂಧಿ 12ನೇ ವಚನ 26ನೇ ಸಂಧಿ. ಮುಂದೆ ನಿಮ್ಮ ಮಕ್ಕಳನ್ನು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ, ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸಿದೆ, ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕಹಬ್ಬ ಈ ಯಜ್ಞಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರು ಆತನು ಮಾಡಿದ ನಮ್ಮ ಮೇಲೆ ಉಪಕಾರಗಳು, ನಮಗೆ ಏನೇನು ಕೊರತೆಗಳಿದ್ದವು ಅವೆಲ್ಲ ನೀಗಿಸುವಂತನಾಗಿದ್ದಾನೆ. ಆದರೆ ನಾವು ಆತನ ಸಮ್ಮುಖದಲ್ಲಿ ಹೋಗಿ ನಾವು ಆತನಿಗಾಗಿ ಏನಾದರೂ ಕೊಡಬೇಕಾದ್ರೆ ಏನು, ನಾನು ಮಾಡಿದ ಅದ್ಭುತ ಕಾರ್ಯಗಳು ಆತನು ಏನು ಹೇಳ್ತಾನೆ, ನಿಮ್ಮ ಮಕ್ಕಳಿಗೆ ವರ್ಣಿಸಲಿ. ಎಕ್ಸಾಂಪಲ್, ಆ ಐಗುಪ್ತದಿಂದ ಅವರನ್ನು ಬಿಡಿಸುವಾಗ ದೇವರು ಏನು ಮಾಡ್ತಾನೆ, ಆ ಇಸ್ರಾಯೇಲರನ್ನೊಂದು ಬಿಟ್ಟು ಕೆಲಸದಲ್ಲಿ ಗುಲಾಮರಾಗಿ ಇಟ್ಟಿದಾಗ ದೇವರು ಅವರನ್ನು ಬಿಡಿಸುವಂತರಾಗಿದ್ದರು. ಆ ಬಿಡುಗಡೆ ಆಗಿದಾಗ ದೇವರು ಮಾಡಿದ ಎಷ್ಟೆಲ್ಲ ಮಹತ್ವ ಕಾರ್ಯಗಳು ಅಂದರೆ ವಂಡರ್ಸ್ ಆ್ಯಂಡ್ ಸೈನ್ಸ್ ಮತ್ತು ಮಿರಕಲ್ಸ್, ಇದೆಲ್ಲ ಭಾಳಷ್ಟು ಮಾಡ್ತಾರೆ. ಯಾಕಂದರೆ ಅಲ್ಲಿ ಮಂತ್ರವಾದಿಗಳಿಂದ ಊರು ತುಂಬಿದಿರ್ತಿತ್ತು. ಆ ಫಾರೋನ್ ರಾಜನ ಹೃದಯ ದೇವರು ಕಠಿಣ ಮಾಡಿದ. ಆದರೂ ಆತನ ಸೈತಾನನ ಅಧೀನದಲ್ಲಿ ಸೈತಾನನ ಶ್ರೇಷ್ಠವಂತ ಹೇಳಿ ತೋರಿಸಿಕೊಳ್ಳುವಂತನಾಗಿದ್ದಾರೆ. ಅದಕ್ಕಾಗಿ ದೇವರು ಈ ಸೃಷ್ಟಿಯನ್ನು ಸೃಷ್ಟಿಸಿದ ನಂತರ ಆತನು ಮಾನವರನ್ನು ಸೃಷ್ಟಿಸಿದ. ಮಾನವರಿಗೆ ಬೇಕಾದಷ್ಟು ಪ್ರೀತಿಯನ್ನು ಯೇಸು ನೀಡಿದ. ಆ ಪ್ರೀತಿ ದೆಸೆಯಿಂದ ಆತನಿಗೆ ಮೆಚ್ಚುಗೆಯಾದ ಇಸ್ರಾಯೇಲ ಜನರು ಆತನು ಇಸ್ರಾಯೇಲರಿಗೆ ಏನು ಹೇಳ್ತಾನೆ, ಈತರು ನನ್ನ ಚೊಚ್ಚಲ ಮಕ್ಕಳು ಅಂತ ಹೇಳ್ತಾನೆ. ಇಲ್ಲಿ ಇದೇ ಇಸ್ರಾಯೇಲರ ಮಧ್ಯದಲ್ಲಿ ದೇವರು ಹಾದು ಹೋಗುವಂತನಾಗಿದೆ. ಅಂದರೆ ಸಂಗಾರಕ ದೇವದೂತರನ್ನು ಕಳಿಸಿ ಆ ಐಗುಪ್ತದಲ್ಲಿ ಮೊದಲು ಹುಟ್ಟಿದ ಚೊಚ್ಚಲು ಪ್ರಾಣಿ ಪಕ್ಷಿಗಳಲ್ಲಿ ಮತ್ತು ಮಾನವರ ಮಕ್ಕಳಲ್ಲಿ ದೇವರು ಏನು ಹೇಳ್ತಾನೆ, ನಾನು ಅಲ್ಲಿಂದ ಹಾದು ಹೋಗುತ್ತೇನೆ, ಆ ಊರಲ್ಲಿದೆ ಎಲ್ಲ ಮೊದಲು ಹುಟ್ಟಿದೆಲ್ಲ ಸಂಹರಿಸ್ತೇನೆ, ಸಂಹಾರ ದೂತನು ಮಧ್ಯರಾತ್ರಿಯಲ್ಲಿ ಅಂತ ಹೇಳಲು ಬರ್ತದೆ. ಆದರೆ ದೇವರು ಇಲ್ಲಿ 26ನೇ ವಚನದಲ್ಲಿ ಏನು ಮಾತು ಹೇಳ್ತಾ ಇದ್ದಾನೆಂದರೆ, ನಾನು ಮಾಡಿದ ಈ ಅದ್ಭುತಗಳನ್ನು ನೀವು ನಿಮ್ಮ ಮಕ್ಕಳಿಗೆ ತಿಳಿಸಬೇಕು. ನಾನು ಯಾವ ರೀತಿಯಾಗಿ ಹಾದು ಹೋಗಿದ್ದೇನೆ ನಿಮ್ಮ ಮಧ್ಯದಿಂದ, ಅಂದರೆ ಯಾವ ರೀತಿಯಾಗಿ ನಿಮ್ಮನ್ನು ಎಲ್ಲ ಕೇಡಿಂದ ತಪ್ಪಿಸುತ್ತಾ ಮುಂದೆ ನಾನು ನಿಮ್ಮನ್ನು ಕಾಯುವಂತನಾಗಿದ್ದೇನೆ. ಹಿಂದೆನೂ ಕಾಯ್ದಿದ್ದಾಗೆ ಮುಂದೆನೂ ಕಾಯುತ್ತೇನೆ. ಆದರೆ ನೀವು ನಿಮ್ಮ ಮಕ್ಕಳನ್ನು ನಾನು ಮಾಡಿದ ನಿಮ್ಮಲ್ಲಿ ಒಂದೊಂದು ಅದ್ಭುತ ಕಾರ್ಯಗಳನ್ನು, ಮಹತ್ವ ಕಾರ್ಯಗಳನ್ನು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು, ಹೇಳಬೇಕು. ನಾರ್ಮಲಾಗಿ ಹೇಳಬೇಕು ಏನೇನು ಕಾರ್ಯ ಮಾಡಿ. ಈಗ ನಾವು ನೋಡ್ತೇವೆ, ತಂದೆ ತಾಯಿಗಳಾದರೂ ನಾವು ಏನು ಮಾಡ್ತಾಯಿದ್ದೆವು, ನಾವೇ ಕೆಟ್ಟ ಕೆಲಸದಲ್ಲಿ ಬಿದ್ದಾಗ ನಮ್ಮ ಮಕ್ಕಳನ್ನು ಎಲ್ಲಿ ಒಳ್ಳೆಯ ಕೆಲಸವನ್ನು ಹೇಳುತ್ತೇವೆ. ಆತನು ಮಾಡಿದ ಒಂದೊಂದು ಉಪಕಾರ ನಾವು ಯೇಸುವಿನ ಮುಂದೆ ಆತನಿಗೆ ಅಂಗೀಕಾರ ಮಾಡಬೇಕು. ನಿಮ್ಮ ಮಕ್ಕಳಿಗೆ, ನೋಡು ಮಕ್ಕಳೇ, ನಾನು ಈ ಪರಿಸ್ಥಿತಿಯಿಂದ ಬಂದಿದ್ದವನು, ನಾನು ಬಡವನಾಗಿದ್ದ ಇವಾಗ ಐಶ್ವರ್ಯವಂತನಾಗಿದ್ದೇನೆ, ನಾನು ಜ್ಞಾನಹೀನನಾಗಿದ್ದ ಜ್ಞಾನದಿಂದ ತುಂಬಿದ್ದೇನೆ ಯೇಸುವಿಂದ. ನಿಮ್ಮ ಮಕ್ಕಳನ್ನು ನೀವು ಹೇಳುವಾಗ ನಿಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ, ನಾನು ತಂದೆಯ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟಾಗಿ ಪ್ರೀತಿಸಬೇಕು, ಎಷ್ಟಾಗಿ ನಂಬಿಕೆ ಇಡಬೇಕು, ಆತನಲ್ಲಿ ನಾನು ಯಾವ ರೀತಿಯಾಗಿ ನಿರೀಕ್ಷೆ ಇಡಬೇಕು. ನನ್ನ ತಂದೆ ತಾಯಿಗಳು, ನನ್ನ ಅಜ್ಜಿ ತಾತಗಳು, ನನ್ನ ಮುತ್ತಾತರು, ನನ್ನ ನನ್ನ ಹಿಂದೆ ಬಂದಿದ್ದ ನನ್ನ ರಕ್ತ ಸಂಬಂಧವು ಎಲ್ಲಿಂದ ಇದೆ ಅಂತೇಳಿ ಗೊತ್ತಿರುವಂಥರಾಗಿದ್ದಾರೆ. ನೀವು ಗಮನಿಸಬೇಕು, ಯಾವ ರೀತಿಯಾಗಿ ನೀವು ಕಾರ್ಯ ಮಾಡ್ತೀರಿ, ನಿಮ್ಮ ಮಕ್ಕಳಿಗೆ ನೀವು ಯೇಸುವಿನ ಬಗ್ಗೆ ಎಷ್ಟಾಗಿ ವರ್ಣಿಸ್ತೀರಿ. ಆತನು ಮಾಡಿದ ನಿಮಗೆ ಒಂದೊಂದು ಉಪಕಾರ, ನೀವು ರೋಗದಲ್ಲಿದ್ದಾಗ ನಿಮ್ಮನ್ನು ಯಾವ ರೀತಿಯಾಗಿ ಹೊರಗೆ ತರುವಂತನಾಗಿದ್ದ, ನೀವು ಸಮಸ್ಯೆದಲ್ಲಿದ್ದಾಗ ನಿಮಗೆ ಯಾವ ರೀತಿಯಾಗಿ ನಿಮಗೆ ಸಹಾಯ ಮಾಡಿದ,
ನೀವು ಇದೆಲ್ಲ ವರ್ಣಿಸಬೇಕು ಯೇಸುವಿನ ಸಮ್ಮುಖದ ಹೋಗಿ. ಅದನ್ನು ಬಿಟ್ಟು ನೀವು ನಿತ್ಯ ನಿಮ್ಮದೇ ಆದ ಕಾರ್ಯ, ನಾನು ಇಷ್ಟು ಬಲವಾಗಿದೆ, ನಾನು ಇಷ್ಟೆಲ್ಲ ಅಡ್ಡಾಡಿ ನಾನು ಜಾಬ್ ಮಾಡ್ಕೊಂಡಿದ್ದೆ, ನಾನು ಓದಿ ಶ್ರಮೆಪಟ್ಟು ನಾನು ಬಿಸ್ನೆಸ್ ಮಾಡಿದೆ, ಇವೆಲ್ಲ ನೀವು ಹೇಳುವಂಥದ್ದಲ್ಲ. ದೇವರಿಗೆ ಮೆಚ್ಚುಗೆ ಆಗಬೇಕಾದರೆ ಒಂದೇ ಕಾರ್ಯ ಇರ್ತದೆ, ಏನಂದರೆ ಯೇಸುವಿನ ಪ್ರಸನ್ನತೆಯಲ್ಲಿ ನೀವು ಭಾಗಿಗಳಾಗಬೇಕು. ಆಗ ಮಾತ್ರ ನಿಮ್ಮನ್ನು ನೋಡುವಂಥ ದೇವರು ನಿಮ್ಮಲ್ಲಿ ಕಾರ್ಯ ಮಾಡುವಂತನಾಗಿದ್ದಾನೆ. ನಾವು ದೇವರ ಸಮ್ಮುಖದಲ್ಲಿ ಇದೆಲ್ಲ ಹೊಸ ಕಾರ್ಯಗಳು ನಮ್ಮಲ್ಲಿ ನಡೆಯುವಂಥದ್ದಾಗಿದೆ. ಎಲ್ಲಿವರೆಗೆ ನಾವು ದೇವರನ್ನು ಮೆಚ್ಚುವಂಥ ಕಾರ್ಯ ಮಾಡುವುದಿಲ್ಲ, ನಾವು ಹಿಂಸೆಯಲ್ಲಿ ಒಳಗಾಗುವಂಥರಾಗಿದೆ. ದೇವರು ತನ್ನ ಬಾಯಿಂದಲೇ ಹೇಳುತ್ತಾ ಇದ್ದಾನೆ, ನಾನು ಮಾಡಿದ ಅದ್ಭುತ ಕಾರ್ಯಗಳು ನಿಮಗೆ ಏನೇನು ನಾನು ನಿನ್ನ ಸಹಾಯ ಮಾಡಿದ್ದೇನೆ, ನಿನ್ನನ್ನು ದುಃಖದಲ್ಲಿ, ರೋಗದಲ್ಲಿ, ಸಮಸ್ಯೆಯಲ್ಲಿ, ನಿನ್ನನ್ನು ಒಂದು ಬಾಂಧವ್ಯದಿಂದ ಎಲ್ಲೆಲ್ಲಿ ಸಿಕ್ಕಾಕಿದೆ ಅದೆಲ್ಲ ಬಿಚ್ಚುವುದಕ್ಕೆ ನಾನು ನಿನಗೆ ಸಹಾಯ ಮಾಡಿದ್ದೇನಲ್ಲ, ನೀನು ಅದು ನಿನ್ನ ಮಕ್ಕಳಿಗೆ ಹೇಳಬೇಕು. ಅವರು ಮತ್ತೆ ಅದೇ ಒಂದು ಸಂಪ್ರದಾಯದಲ್ಲಿ ಅವರು ನಡೆಯಬೇಕು ಅಂತ ದೇವರು ಇಚ್ಛಿಸುತ್ತಾ ಇದ್ದಾರೆ. ನೋಡಿ ಪ್ರಿಯರೇ, ಇವತ್ತು ನಾವು ಮಾಡಿದ ಕಾರ್ಯ ನಮ್ಮ ಮಕ್ಕಳಿಗೆ ವರ್ಣಿಸಲೆಂದರೆ ನೀವು ದೇವರ ರಾಜ್ಯಕ್ಕೆ ಸೇರುವುದಿಲ್ಲ. ಯಾವಾಗ ತಂದೆಯಾದ ಯೇಸುವೆ ನಿಮ್ಮ ಸಮ್ಮುಖದಲ್ಲಿ ಬಂದು ನಾನು ಮಾಡಿದ ಅದ್ಭುತ ಕಾರ್ಯಗಳು, ಮಿರಕಲ್ ವಂಡರ್ಸ್ಗಳು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು ಅಂತೇಳಿ ದೇವರು ಖಚಿತವಾಗಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಇವತ್ತು ಮುಂಜಾನೆ ನೀವು ಓದಿರಿ, ಧರ್ಮೋಪದೇಶ ಕಾಂಡ 12ನೇ ಸಂಧಿ 26-27ನೇ ವಚನ ಓದುವಾಗ ನಿಮ್ಮಲ್ಲಿ ಬಲವಾದ ಒಂದು ಕಾರ್ಯ, ನಿಮ್ಮ ಹೃದಯವನ್ನು ತೆರೆಯಲ್ಪಡುತ್ತದೆ. ನೀವು ಹೃದಯವನ್ನು ತೆರೆಯಲ್ಪಟ್ಟಾಗ ನೀವು ಕಾರ್ಯ ಮಾಡುವಂಥರಾಗಿದ್ದೀರಿ. ಎಲ್ಲಿವರೆಗೆ ನಿಮ್ಮ ಹತ್ರ ದೇವರ ಮಾಡಿದ ಅದ್ಭುತ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಅದು ನೀವು ಒಂದು ಪರಿಶೀಲಿಷ್ಟೇ ಮಾಡ್ಕೋಬೇಕಂದ್ರೆ, ನೀವು ದೇವರ ಸಮ್ಮುಖದಲ್ಲಿ ನಾನು ನಡೀತಾ ಇರೋದಕ್ಕೂ ದೇವರ ಮಾರ್ಗದಲ್ಲಿ ನಾನು ಹೇಗೆ ನಡೆದಿದೆ, ನನ್ನನ್ನು ದೇವರು ಯಾವ ರೀತಿಯಾಗಿ ಚಿಕ್ಕ ಮಗುವಿಂದ ದೊಡ್ಡವರನ್ನು ಮಾಡಿದ್ದಾನೆ, ಒಂದು ರೋಗದಿಂದ ಹೆಂಗೆ ಹೊರಗೆ ತಂದಿದ್ದಾನೆ, ಒಂದು ಮಹತ್ವ ಕಾರ್ಯ ಹೇಗೆ ಮಾಡಿದ, ದಿನನಿತ್ಯ ನಿಮ್ಮ ಜೊತೆ ದೇವರು ಹೊಸ ಹೊಸ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಆದರೆ ನೀವು ಆತನಿಗೆ ವರ್ಣಿಸುವುದಿಲ್ಲ, ನಿಮ್ಮ ಮಕ್ಕಳಿಗೆ ಹೇಳುವುದಿಲ್ಲ. ನೀವು ಮಲಿಗೆ ಏಳುವವರೆಗೂ ನಿಮ್ಮನ್ನು ಕಾಯುವಂತನು ಯಾರೋ ಆತನೇ, ಸರ್ವಶಕ್ತನಾದ ಯೇಸು ಕ್ರಿಸ್ತನೇ ಮಾತ್ರ ನಿಮ್ಮನ್ನು ಕಾಯುವಂಥ ದೇವರಾಗಿದೆ. ನೀವು ಆತನಿಗೆ ಅಂಗೀಕಾರ ಮಾಡಿ ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಸತ್ಯವೇದ ಓದುವಂತೆ, ಪ್ರತಿನಿತ್ಯ ಪ್ರಾರ್ಥಿಸುವಂತೆ, ಪ್ರಾರ್ಥನೆಯಿಂದ ನಿಮಗೆ ಎಂತೆಂಥ ಶಕ್ತಿಗಳು ಬರುವಂಥದ್ದಾಗಿದೆ. ನೀವು ಯಾವ್ಯಾವ ಕಾರ್ಯಗಳಲ್ಲಿ ಉನ್ನತವಾಗಿ ಹೇಳುವಂತೆ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು. ಅದು ಒಂದು ಪಾಠ ಐತೆ. ಇನ್ನೊಂದು ಪಾಠ, ನಿಮ್ಮನ್ನು ನಿಮ್ಮ ಆ ಪಿತೃಗಳಿಂದ, ಯೇಸು ಕಡೆಯಿಂದ ನಿಮ್ಮನ್ನು ಏನೇನು ಒಳ್ಳೆಯದೆಲ್ಲ ಕಾರ್ಯಗಳಾಗಿದ್ದಾವೆ ಅವೆಲ್ಲ ವರ್ಣಿಸಬೇಕು. ಅದು ಇನ್ನೊಂದು ಪ್ರಿಯರೇ ಹೇಳಬೇಕು, ನಿಮ್ಮ ಶ್ರಮೆಯಿಂದ ನೀವೇನು ಮಾಡುವುದಾಗದು, ಯೇಸುವಿನ ಪ್ರಸನ್ನತೆ, ಆತನ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂತೆ ಮಾತ್ರ ನೀವು ಈ ಲೋಕದಲ್ಲಿ ಜೀವಿಸುವಂಥರಾಗಿದ್ದೀರಿ. ಅದಕ್ಕಾಗಿ ಯೇಸುವಿನ ಹೆಸರಿನಲ್ಲಿ ನೀವು ಹೇಳ್ತೀನಿ, ಎಲ್ಲವೂ ನಿಮ್ಗೆ ಅದ್ಭುತ ಆಗಿದ ಕಾರ್ಯಗಳು ಒಂದೊಂದು ನೀವು ನಿಮ್ಮ ಮಕ್ಕಳಿಗೆ ವರ್ಣಿಸಬೇಕು. ಅವನು ಮತ್ತು ಅವರ ಮಕ್ಕಳಿಗೆ ವರ್ಣಿಸ್ತಾ ಇರ್ತಾನೆ. ಯಾಕಂದರೆ ದೇವರು ದಿನನಿತ್ಯ ನಿಮ್ಮ ಜೊತೆ ಮಾಡಿದ ಒಂದೊಂದು ಅದ್ಭುತ ಕಾರ್ಯಗಳನ್ನು ನೀವು ವರ್ಣಿಸಬೇಕು. ಈ ದೇವರ ಚಿಕ್ಕ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರ. ಈ 2 ಸಂಧಿಗಳು ನೋಡೋಕ್ಕೆ ಚಿಕ್ಕದಾಗಿರ್ಬೋದು, ಆದರೆ ನಿಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಹಾಗಾಗಿ ದೇವರ ಸಮ್ಮುಖದಲ್ಲಿ ನಿಮಗೆ ದೇವರು ಏನೇನು ಅದ್ಭುತಗಳು, ಮಹತ್ವಗಳು, ರೋಗದಿಂದ, ಮಾಟ ಮಂತ್ರದಿಂದ, ಸಾಲಗಳಿಂದ, ರೋಗಗಳಿಂದ, ಎಲ್ಲೋ ಆಕ್ಸಿಡೆಂಟ್ಗಳಿಂದ, ಏನೇನೋ ಒಂದೊಂದು ಸಮಸ್ಯೆಗಳಿಂದ ನಿಮ್ಮನ್ನು ಬಿಡಿಸಿ ರಕ್ಷಿಸಿದ್ದಾನೆ. ಅವೆಲ್ಲ ವರ್ಣಿಸಬೇಕು. ನಿಮ್ಮ ಮಕ್ಕಳಿಗೆ ತಿಳಿಸಬೇಕು, ಇದು ನಿಜವಾದ ದೇವ, ನಿಜವಾದ ಇದೇ ಗ್ರಂಥ, ಈ ಹೋಲಿ ಬೈಬಲಲ್ಲಿ ಇದೆಲ್ಲ ಸತ್ಯವೇದದಲ್ಲಿ ಇದೆಲ್ಲ ನಿಜವಾಗಿದೆ ಅಂತೇಳಿ ಮಕ್ಕಳಿಗೆ ತಿಳಿಸಬೇಕು. ಇವತ್ತು ನೀವು ದೇವರ ರಾಜ್ಯಕ್ಕೆ ಸೇರ್ಬೇಕಂತ ಹೇಳುವುದೇ ನಮ್ಮ ಆಸೆ. ಅದಕ್ಕಾಗಿ ಪ್ರಿಯರೇ, ಯೇಸುವಿನ ವಾಕ್ಯದ ಮೇಲೆ ನಡೆಯಿರಿ, ಆತನ ಕಾರ್ಯಗಳ ಮೇಲೆ ನಡೆಯಿರಿ. ಆತನು ಕೊಟ್ಟಿದ್ದ ನಮ್ಮನ್ನು
ಯಜ್ಞಗಳ ಮೇಲೆ ನಡೆಯಿರಿ. ಆತನು ಯಾನಾಗಿ ನಮ್ಮನ್ನು ಹೇಳಿದನೇ ಏನಾಗಿ ನಾವು ಮಾಡಬೇಕೆನ್ನುವುದು ಸತ್ಯವೇದದಲ್ಲಿ ನಿಮಗೆಲ್ಲವನ್ನು ತಿಳಿಯುವಂಥದ್ದಾಗಿದೆ. ಆಮೇಲೆ